ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೀನಾ ಅಪಾರ್ಟ್ಮೆಂಟ್ ಹತ್ರ ಇರೋ ಹೂವಿನ ಅಂಗಡಿನಲ್ಲಿ ಹೂ ವ್ಯಾಪಾರ ಮಾಡ್ತಿರ್ತಾಳೆ. ಆಗಲಿಗೆ ಸೂರ್ಯ ಬರ್ತಾನೆ. ಮೀನಾ ಅಂತಿರೋವಾಗ, ಬೇಗ ಬಂದ್ರಿ, ಯಾಕ್ರಿ ಲೇಟು, ಬೇಗ ಬನ್ನಿ ಅಂತ ಹೇಳಿದ್ನಲ್ಲ ನಿಮ್ಗೆ ಅಂತಾಳೆ ಮೀನಾ. ಅಯ್ಯೋ ಮೀನಾ, ನಾನು ಬಾಡಿಗೆಗೆ ಅಂತ ಹೋಗಿದ್ದೆ, ನೀನು ಬರೋಕ್ಕೆ ಹೇಳಿದೆ ಅಂತ ಅರ್ಜೆಂಟಲ್ಲಿ ಓಡಿ ಬಂದ್ಬಿಟ್ಟೆ ನೋಡು ಅಂತಾನೆ. ಟೈಮಿಗೆ ಸರಿಯಾಗಿ ಊಟ ಬೇಡವೇನ್ರಿ, ಅದಕ್ಕೆ ನಿಮ್ಮನ್ನ ಬೇಗ ಬರೋಕ್ಕೆ ಹೇಳಿದ್ದು ಅಂತಾಳೆ ಮೀನಾ. ಸಂಜೆಗೆ ಮಾವನ್ಗೆ ಚಪಾತಿ ಮಾಡ್ಕೊಡ್ಲಾ ಅಂತಾಳೆ. ಸರಿ ಅದನ್ನೇ ಮಾಡು ಅಂತಾನೆ ಸೂರ್ಯ. ನಾಳೆ ಸ್ವಲ್ಪ ಜಾಸ್ತಿ ಮಾಡಿಬಿಡು ಅಂತಾನೆ. ಯಾಕ್ರಿ ಅಂತ ಮೀನಾ ಕೇಳ್ತಾಳೆ. ನಾವು ಸ್ಟಾರ್ಟಿಂಗಲ್ಲಿ ಸಕ್ಕರೆನೋ ಮನೋಜನೋ ಬೇಡ ಅಂತ ಹೇಳಿದ್ರು, ಆದರೆ ಈಗ ಟಿಫನ್ ಬಾಕ್ಸ್ ನೋಡಿದ ತಕ್ಷಣನೇ ತಟ್ಟೆ ತೊಗೊಂಡು ಕೂತ್ಕೋತಾರೆ ಅವರೇನೆ. ರಿಂದ ಸ್ವಲ್ಪ ಜಾಸ್ತಿ ಮಾಡಿಕೊಡು ಅಂತ ಕೇಳ್ತಿರೋದು ಅಂತಾನೆ ಸೂರ್ಯ. ಸರಿ ಅಂತಾಳೆ ಮೀನಾ. ಅಲ್ಲ ಮೀನಾ, ನಿನ್ನ ಅಮ್ಮನೇ ಬಿಟ್ಟು ಆ ಮನೆಗೆ ಹೋದ್ರೂ ಅಡುಗೆ ಮಾಡೋದು ತಪ್ಪದೇ ಇಲ್ವಲ್ಲ, ಇದೆಲ್ಲ ಕಷ್ಟ ಮೀನಾ ಅಂತಿರೋವಾಗ, ಇದೆಲ್ಲ ನನಗೆ ಯಾವ ಕಷ್ಟನೂ ಇಲ್ಲ ರೀ. ಮನೆಗೆ ಬರಲಿಲ್ಲ ಅಂದರೆ ಏನಂತೆ, ಅಡುಗೆ ಮಾಡಿ ಕೊಡ್ಬೋದಲ್ವಾ, ಇವೆಲ್ಲರೂ ಸಂತೋಷವಾಗಿ ಊಟ ಮಾಡ್ತಿರಲ್ಲ, ಅಷ್ಟು ಸಾಕು ನನಗೆ ಅಂತಾಳೆ. ಸರಿ ನಾನು ಬರ್ತೀನಿ ಅಂತ ಸೂರ್ಯ ಹೋಗ್ತಿರೋವಾಗಲೇ ಬುದ್ಧಿಮಾಂದ್ಯ ಹುಡುಗನ ಕಾಪಾಡಿದ್ರಲ್ಲ ಅವ್ರ ತಂದೆ ತಾಯಿ ಬರ್ತಾರೆ. ಹೇಗಿದೆಯಪ್ಪ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಸರ್, ನಿಮ್ಮ ಹುಡುಗ ಚೆನ್ನಾಗಿದ್ದಾನ, ನೀವು ಚೆನ್ನಾಗಿದ್ದೀರಾ ಅಂತಾನೆ ಸೂರ್ಯ. ಅವ್ರ ಹೆಂಡತಿ ಬಂದು ಚೆನ್ನಾಗಿದೆಯೇನಮ್ಮ ಅಂತ ಮೀನಾ ಕೇಳ್ತಾರೆ. ಚೆನ್ನಾಗಿದ್ದೀನಿ ಮೇಡಮ್, ನಿಮ್ಮ ಮಗ ಚೆನ್ನಾಗಿದ್ದಾನ ಅಂತಾಳೆ ಮೀನಾ. ಚೆನ್ನಾಗಿದ್ದಾನಮ್ಮ, ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ವಿ, ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಈಗ ನಾವು ಹೇಳೋದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇದ್ದಾನೆ ಅಂತಾರೆ. ತುಂಬಾ ಸಂತೋಷ ಅಂತ ಮೀನಾ ಹೇಳ್ತಾಳೆ. ಸೂರ್ಯ, ಅವತ್ತು ನೀನು ನನ್ನ ಮಗನ ಕಾಪಾಡ್ದಿಯಲ್ಲ, ದೊಡ್ಡ ಸಹಾಯ ಮಾಡಿದ್ರಿ ನೀವಿಬ್ರು, ಹಾಗೇನೆ ಬಿಟ್ಟಿದ್ರೆ ಏನಾಗ್ತಿತ್ತೋ ಏನೋ, ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ಹಾಗಂತ ಹುಡುಗನ ತಂದೆ ಹೇಳ್ತಿರೋವಾಗ, ಸರ್ ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತೀರಾ, ಬಿಡಿ ಸರ್, ಒಳ್ಳೆಯವ್ರಿಗೆ ಒಳ್ಳೇದೇ ನಡೆಯುತ್ತೆ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಆಗ ಹುಡುಗನ ತಂದೆ, ತುಂಬ ಥ್ಯಾಂಕ್ಸ್ ಅಪ್ಪ, ನೀವಿಬ್ರು ತುಂಬಾ ಒಳ್ಳೆಯವರು, ನೀವು ಮಾಡಿರೋ ಸಹಾಯಕ್ಕೆ ನಿಮ್ಗೇನಾದರೂ ಮಾಡಲೇಬೇಕು ಅಂತ ನಮ್ಗೆ ಅನ್ನಿಸ್ತಿದೆ ಹಾಗಂತಿರೋವಾಗ, ಸರ್ ಅದೆಲ್ಲ ಬೇಡ ಸರ್, ನಮ್ಗೇನೋ ಬೇಕು ಅಂತ ಈ ಥರ ಮಾಡಲಿಲ್ಲ ಸರ್, ಮನುಷ್ಯನಾಗಿ ಹುಟ್ಟಿದ್ಮೇಲೆ ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕಲ್ವಾ ಸರ್, ನಮ್ಮ ಕೈಲಾಗಿದ್ದನ್ನ ನಾವು ಮಾಡಿದ್ದೀವಿ ಅಂತಾನೆ ಸೂರ್ಯ. ಇಲ್ಲಪ್ಪ, ಅದೇನೇ ಆದರೂ ನಾವು ನಿಮಗೆ ಏನಾದರೂ ಒಳ್ಳೇದು ಮಾಡಲೇಬೇಕು, ನಾನೊಂದು ಕಾರ್ಪೊರೇಟ್ ಸೆಟ್ನಲ್ಲಿ ಒಳ್ಳೆ ಕೆಲಸದಲ್ಲಿದ್ದೀನಿ, ಈ ಫ್ಲಾಟ್ಗೆ ನಾನೇ ಸೆಕ್ರೆಟರಿ ಆಗಿದ್ದೀನಿ, ನೀನು ಟ್ರಾವೆಲ್ಸ್ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಾಯಿತು. ಅವ್ರು ಹಾಗಂತಿರೋವಾಗ, ಹೌದು ಸರ್, ಸ್ವಂತವಾಗಿ ಕಾರ್ ಇಟ್ಕೊಂಡಿದ್ದೀನಿ ಅಂತಾನೆ ಸೂರ್ಯ. ಹಾಗಾದರೆ ನಮ್ಮ ಹತ್ರ ಒಂದು 12 ಸೀಟರ್ಸ್ ವ್ಯಾನ್ ಇದೆ, ನಮ್ಮ ಕಂಪ್ನಿ ಕಡೆಯಿಂದ ರೆಗ್ಯುಲರ್ ಆಗಿ ಟ್ರಿಪ್ ಹೋಗಬೇಕು, ಇಲ್ಲಿ ತುಂಬ ಜನ ಅವಾಗವಾಗ ಟೂರ್ ಹೋಗ್ತಿರ್ತಾರೆ, ಅದಕ್ಕೆ ಅಂತ ಗಾಡಿ ಬೇಕೇ ಬೇಕು, ಆ ಆರ್ಡರ್ನೆಲ್ಲಾನು ನಿಮಗೆ ಕೊಡಿಸ್ತೀನಿ ಹಾಗಂತ ಹುಡುಗನ ತಂದೆ ಹೇಳ್ತಿರೋವಾಗ, ಅಯ್ಯೋ ಸರ್, ನಮ್ಮ ಹತ್ರ ವ್ಯಾನ್ ಎಲ್ಲ ಇಲ್ಲ ಸರ್ ಅಂತಾನೆ ಸೂರ್ಯ. ಕಾರ್ ಬೇಕಾದ್ರೆ 2 ಇದೆ, ಅದು ಕೂಡ ಸಾಲದಲ್ಲಿದೆ, ಅದಕ್ಕೆ ಡ್ಯೂ ಕಟ್ತಿದ್ದೀನಿ. ಸೂರ್ಯ ಹಾಗಂತಿರೋವಾಗ, ಹಾಗಾದರೆ ಒಂದು ವ್ಯಾನ್ ತಗೋಬೋದಲ್ವಾ ಅಂತಾರೆ. ಅವರು ಹಾಗಂತಿರೋವಾಗ, ಸರ್ ಈಗಾಗಲೇ ನನಗೆ ಸಾಲ ಇದೆ ಸರ್, ಅಷ್ಟು ಅಮೌಂಟ್ ಕೊಟ್ಟು ಮತ್ತೆ ಹೇಗೆ ಸರ್ ವ್ಯಾನ್ ತಗೊಳಕ್ಕಾಗುತ್ತೆ ಅಂತಾನೆ ಸೂರ್ಯ. ಅಷ್ಟು ದುಡ್ಡನ್ನು ಒಟ್ಟಿಗೆ ಕಟ್ಟಬೇಕು ಅನ್ನೋದೇನೂ ಇಲ್ಲಪ್ಪ, ನನ್ಗೆ ಗೊತ್ತಿರೋ ವ್ಯಾನ್ ಕಂಪ್ನಿ ಇದೆ, EMI ಬೇಕಾದರೆ ಕಟ್ಕೋಬೋದು, ನಾನು ನಿನಗೆ ಬೇಕಾದಷ್ಟು ಟಿಪ್ಗಳನ್ನ ಕೊಡಿಸ್ತೀನಿ, ಒಳ್ಳೆ ಸಂಪಾದನೆ ಆಗುತ್ತೆ, ಡ್ಯೂನು ಕಟ್ಕೋಬೋದು. ಅವರು ಹಾಗಂತಿರೋವಾಗ, ಕೇಳೋಕ್ಕೇನೆ ಚೆನ್ನಾಗಿದೆ ಸರ್, ನನ್ನ ಹತ್ರ ದುಡ್ಡಿಲ್ವಲ್ಲ ಸರ್, ಹೇಗೆ ಸರ್ ಅಂತಾನೆ ಸೂರ್ಯ. ಏನಪ್ಪ, ದುಡ್ಡನ್ನ ನಿಧಾನ ಕಟ್ಬೋದು, ಮೊದಲು ವ್ಯಾನ್ ತಗೋಬೇಕು, ನಿನಗೆ ಹೊಸದು ಬೇಡ ಅಂದರೆ ಸೆಕೆಂಡ್ಸಲ್ಲಿ ಬೇಕಾದರೂ ತಗೋಬೋದು, ನನಗೆ ಇನ್ಫ್ಲೂಯೆನ್ಸ್ ಇದೆ, ಅದನ್ನು ಉಪಯೋಗಿಸ್ಕೊಂಡು ನಿನಗೆ ಹೆಲ್ಪ್ ಮಾಡ್ಬೋದು ಅಂತಾರೆ. ಆಗ ಮೀನಾ, ತುಂಬ ಧನ್ಯವಾದಗಳು ಸರ್, ಇವರು ತುಂಬ ವರ್ಷದಿಂದ ಕಾರ್ ಓಡಿಸ್ತಾನೆ ಇದ್ದಾರೆ, ತಗೊಳಕ್ಕೆ ಅಷ್ಟೊಂದು ದುಡ್ಡು ಬೇಕಲ್ಲ ಅಂತ ಇವರು ಹೇಳ್ತಾನೆ ಇದ್ರು ಸರ್, ಅದಕ್ಕೆ ನಾವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ ಅಂತಾಳೆ ಮೀನಾ. ಆಗ ಅವರು, ಪರವಾಗಿಲ್ಲ ಅಮ್ಮ, ನೋಡಪ್ಪ ಸೂರ್ಯ, ನೀನು ಯಾವ ರೀತಿ ವ್ಯಾನ್ ಬೇಕು ಅಂತ ಹೇಳು, ಬೇರೆ ಇನ್ನೇನಿದೆ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಆ ಹುಡುಗನ ತಂದೆ ಹೇಳ್ತಾರೆ. ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್ ಅಂತ ಸೂರ್ಯ ಅವ್ರ ಕೈ ಹಿಡ್ಕೊಂಡು ಹೇಳ್ತಿರೋವಾಗ, ಪರವಾಗಿಲ್ಲಪ್ಪ, ನಾವಿನ್ನು ಬರ್ತೀವಪ್ಪ ಅಂತ ಅವರಿಬ್ರಿಗೂ ಹೇಳೋಗ್ತಾರೆ. ಖುಷಿನಲ್ಲಿ ಮೀನಾನ ಸೂರ್ಯ ಎತ್ಕೊಳಕ್ ಬರ್ತಾನೆ. ರೀ ನಾವು ಹೊರಗಡೆ ಇದ್ದೀವಿ ಅಂತಾಳೆ. ಮೀನಾ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅಲ್ಲ ಮೀನಾ, ಅವತ್ತು ನೀನು ಐಡಿಯಾ ಕೊಟ್ಟಿಯಲ್ಲ, ನೀನು ಐಡಿಯಾ ಕೊಟ್ಟಿರೋ ಥರನೇ ನಾವು ಹುಡುಗನ ಕಾಪಾಡ್ಬಿಟ್ವಿ, ನಾವೇನು ಅನ್ಕೊಂಡಿರ್ಲಿಲ್ಲ, ಆದರೆ ನೋಡು ಬೇರೆಯವ್ರಿಗೆ ಒಳ್ಳೇದು ಮಾಡಿದ್ದಕ್ಕೆ ನಮಗೂ ಒಳ್ಳೇದಾಗ್ತಿದೆ. ಸೂರ್ಯ ಹಾಗಂತಿರೋವಾಗ, ಹೌದು ರೀ ಅಂತಾಳೆ ಮೀನಾ. ನೀನು ಆಸೆ ಪಟ್ಟಿದ್ದೆಲ್ಲ ನಡೀತಿದೆ ಮೀನಾ ಹಾಗಂತ ಸೂರ್ಯ ಹೇಳ್ತಾನೆ. ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ರೀ ಅಂತ ಮೀನಾ ಕೇಳ್ತಾಳೆ. ನಿಮ್ಮ ಅಮ್ಮನಿಗೊಂದು ಮನೆ ಬೇಕು ಅಂತ ಕೇಳಿದ್ಯಲ್ಲ, ನೋಡಿದ್ಯಾ 12 ಸೀಟರ್ ವ್ಯಾನ್ ಅಂದರೆ ಸ್ಟಾರ್ಟಿಂಗಿಂದನೂ ತುಂಬಾ ದುಡ್ಡು ಸಿಗುತ್ತೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅದು ಮಾತ್ರ ಅಲ್ಲ ರೀ, ನಾವು ನಮಗೋಸ್ಕರ ಒಂದು ರೂಮ್ನು ಕೊಟ್ಕೋಬೇಕು ಹಾಗಂತ ಮೀನಾ ಹೇಳ್ತಿರೋವಾಗ, ಹಾಂ ರೂಮ್ ಕಟ್ಟಿ ನಾನು ಮಾತ್ರ ಒಬ್ಬನೇ ಇಲ್ಲ, ನೀನು ಯಾವಾಗಮ್ಮ ಮನೆಗೆ ಬರ್ತೀಯಾ ಅಂತಾನೆ. ಎಲ್ಲ ಪ್ರಾಬ್ಲಮ್ಮು ಸರಿ ಹೋಗ್ಲಿರಿ, ನಾನೇ ಮನೆಗೆ ಬರ್ತೀನಿ ಅಂತಾಳೆ ಮೀನಾ. ಈಗಲೇ ನೋಡಿ ನಮಗೆಲ್ಲ ಒಳ್ಳೇದಾಗ್ತಿದೆ ಅಂತಾಳೆ. ನಾವು ನ್ಯಾಯದಲ್ಲಿ ನಡೀತಿರೋದ್ರಿಂದ ಒಂದಲ್ಲ ಒಂದಿನ ನಾವು ಮೇಲೆ ಬಂದೇ ಬರ್ತೀವಿ ಅಂತಾನೆ ಸೂರ್ಯ. ನೀನು ಡೆಕೋರೇಷನ್ ಬಿಸ್ನೆಸ್ಸು, ಹೂ ಬಿಸ್ನೆಸ್ನಲ್ಲಿ ಬೆಳೀತಾನೆ ಇರು, ನಾನು ಟ್ರಾವೆಲ್ಸ್ ಬಿಸ್ನೆಸ್ನಲ್ಲಿ ಬೆಳೀತಿರ್ತೇನೆ, ವಿಷಯನ ನಾನು ಅಪ್ಪನಿಗೆ ಹೇಳಬೇಕು, ನಾನು ಈಗಲೇ ಮನೆಗೆ ಹೋಗ್ತೀನಿ ಅಂತಾನೆ ಸೂರ್ಯ. ಸರಿ ಅಂತಾಳೆ ಮೀನಾ. ಈ ಕಡೆ ಕಸ್ತೂರಿ ಮನೆಗೆ ಶಾಂತಿ ಮತ್ತೆ ವಿಶಾಲು ಬಂದಿರ್ತಾರೆ. ಏನು ಶಾಂತಿ, ಯಾರೋ ಬರ್ತಾರೆ ಅಂತ ಹೇಳಿದೆ, ಯಾರು ಕಾಣ್ತಾನೆ ಇಲ್ಲ, ನಿನ್ ಪಾಡಿಗೆ ನೀನು ಫೋನ್ ನೋಡ್ತಿದ್ಯಲ್ಲ ಅಂತಾರೆ ಕಸ್ತೂರಿ. ಅಯ್ಯೋ ಇರೇ ಕಸ್ತೂರಿ, ಬಂದ್ಬಿಡ್ತಾರೆ, ಯಾಕೆ ನಾವಿಬ್ರು ಇಲ್ಲಿ ಬಂದು ಕೂಳ್ತಿರೋದು ನಿನ್ಗೆ ತೊಂದರೆ ಆಗ್ತಿದ್ಯಾ ಅಂತಾರೆ ಶಾಂತಿ. ಹಾಗಂತಿರೋವಾಗ,
ಹಾಗಲ್ವೇ ಶಾಂತಿ, ನೀನು ಹೇಳಿರೋ ಟೈಮ್ ಈಗಾಗಲೇ ಆಗೋಯ್ತಲ್ಲ ಅಂತ ಕಸ್ತೂರಿ ಅವರು ಹೇಳ್ತಿದ್ದಂಗೆನೆ ಯಾರೋ ಒಂದಿಬ್ರು ಒಳಗೆ ಬರ್ತಾರೆ. ಶಾಂತಿ ಅನ್ನೋರು ಅಂತ ಕೇಳ್ತಾರೆ. ನಾನೇನೆ, ಒಳಗೆ ಬನ್ನಿ ಅಂತಾಳೆ ಶಾಂತಿ. ನೀವೇ ತಾನೇ ಕವಿತಾ ಅಂತ ಕೇಳ್ತಿರುವಾಗ ಹೌದೌದು ನಾನೇ ಅಂತಾರೆ. ಇವ್ರು ನನ್ನ ಫ್ರೆಂಡು ವಿಶಾಲು ಅಂತ ಪರಿಚಯ ಮಾಡಿಸ್ತಾಳೆ. ನಾನು ಇವ್ರ ಫ್ರೆಂಡು ಅನ್ನೋಕ್ಕೂ ಮುಂಚೆ ಇವ್ರು ನನ್ನ ಟೀಚರು, ನಾನು ಇವ್ರ ಸ್ಟೂಡೆಂಟು. ಟೀಚರೇ ನನಗೆ ಯೋಗ ಡ್ಯಾನ್ಸ್ ಎಲ್ಲಾನು ಕಲಿಸ್ಕೊಟ್ಟಿದ್ದು ಅಂತಾಳೆ ವಿಶಾಲು. ಇವಳು ನಾನು ತುಂಬಾ ವರ್ಷದ ಹಳೆ ಫ್ರೆಂಡು ಕಸ್ತೂರಿ ಅಂತ ಪರಿಚಯ ಮಾಡಿಸ್ತಾಳೆ. ಬನ್ನಿ ಕುತ್ಕೊಳ್ಳಿ ಅಂತಿರೋವಾಗ ಅವರು, ನೀವು ಮಕ್ಕಳಿಗೆ ಕತೆ ಹೇಳ್ತಿರಲ್ಲ ಆ ಕಸ್ತೂರಿ ತಾನೇ ಅಂತ ಕೇಳ್ತಾರೆ. ಹೌದು ಅಂತಾರೆ ಕಸ್ತೂರಿ. ಇವರು ನಿಮ್ಮ ಹೆಸರು ಹೇಳಿದ್ರಲ್ಲ, ಆಗ ನನಗೆ ನೆನಪಾಯ್ತು. ನಿಮ್ಮ ವಿಡಿಯೋನೆಲ್ಲನೂ ನಾನು ತುಂಬಾನೇ ನೋಡಿದ್ದೀನಿ. ನಮ್ಮ ಪಕ್ಕದ ಮನೆಯವ್ರಿಗೆ ನಿಮ್ಮ ವಿಡಿಯೋ ಅಂದರೆ ತುಂಬಾನೇ ಇಷ್ಟ. ನೀವು ಹೇಳೋ ಕತೆ ಎಲ್ಲ ತುಂಬಾನೇ ಚೆನ್ನಾಗಿರ್ತವೆ, ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತೀರಾ ಅಂತಾರೆ. ತುಂಬಾ ಥ್ಯಾಂಕ್ಸ್ ಅಂತಾರೆ ಕಸ್ತೂರಿ. ಆಗ ಶಾಂತಿ ಊರ್ಕೊಂಡು, ನಾನು ಇಲ್ಲೇನೆ ಡ್ಯಾನ್ಸು ಯೋಗ ಎಲ್ಲನೂ ಮಾಡಿಸ್ತಿದ್ದು. ಅದು ನೋಡಿನೇ ಕಸ್ತೂರಿಗೆ ಕತೆ ಹೇಳಬೇಕು ಅಂತ ಅನಿಸಿದ್ದು. ಕಸ್ತೂರಿ ಕತೆ ಹೇಳೋಕೆ ಇನ್ಸ್ಪಿರೇಷನ್ನೇ ನಾನು ಅಂತಾಳೆ ಶಾಂತಿ. ಅವಳು ರೋಲ್ ಮಾಡಲೇ ನಾನು. ಕರೆಕ್ಟ್ ಅಲ್ವಾ ಕಸ್ತೂರಿ ಅಂತ ಕೇಳ್ತಾಳೆ ಶಾಂತಿ. ಹೌದೌದು ಅಂತ ಕಸ್ತೂರಿ ಹೇಳ್ತಾರೆ. ಓ ಹೌದಾ, ತುಂಬ ಸಂತೋಷ. ಸರಿ, ನಾವು ಬಂದ ವಿಷಯ ಮಾತಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ನಮ್ಮ ಮನೇಲಿ ಒಂದು ಹುಡುಗಿದೆ ಅಂತ ಹೇಳ್ತಿರೋವಾಗ ಹೌದೌದು ಜೋಯಿಸಿರು ಹೇಳಿದ್ರಲ್ಲ, ನಾನು ಫೋನ್ನಲ್ಲಿ ಮಾತಾಡಿದ್ನಲ್ಲ ಅಂತ ಶಾಂತಿ ಹೇಳ್ತಾಳೆ. ಅವ್ರು ಏನು ಹೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಹುಡುಗಿ ಬಗ್ಗೆ ನಾವೆಲ್ಲಾನು ಹೇಳ್ಬಿಡ್ತೀವಿ. ನಮ್ಮ ಹುಡುಗಿಗೆ ಈಗಾಗಲೇ 30 ವರ್ಷ ವಯಸ್ಸಾಗಿದೆ. ಅವ್ರು ಹಾಗಂತಿರುವಾಗ ಕಸ್ತೂರಿ ಮತ್ತೆ ಶಾಂತಿ ಮುಖ ನೋಡ್ಕೋತಾರೆ. ಶಾಲು ನಗ್ತಾಳೆ. ಹೌದಾ, ಯಾಕೆ ನಿಮ್ಮ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ ಅಂತಾಳೆ ಶಾಂತಿ. ಅವಳಿಗೆ ಒಂದು ದೋಷ ಇದೆ, ಆ ದೋಷ ಪರಿಹಾರ ಆಗಬೇಕು ಅಂದರೆ 7 ವರ್ಷ ಆದಮೇಲೆ ಅವಳಿಗೆ ಮದುವೆ ಮಾಡಬೇಕು ಅಂತ ಹೇಳಿದರು. ಆಗ ಮಾಡಿದ್ರೆ ನಿಮ್ಮ ಹುಡುಗಿ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದಕ್ಕೂ ಮೀರಿ ನೀವು ಮೊದಲೇ ಮದುವೆ ಮಾಡಿದ್ರೆ ಅವಳ ಜೀವನ ಚೆನ್ನಾಗಿರಲ್ಲ, ಆ ರೀತಿ ಮಾಡಬೇಡಿ ಅಂತ ಹೇಳಿದರು. ಅದರಿಂದನೇ ನಾವು ಇಷ್ಟು ವರ್ಷ ವೆಯ್ಟ್ ಮಾಡಬೇಕಾಗಿ ಬಂತು ಅಂತಾರೆ. ಆಗ ಇನ್ನೊಬ್ರು ಹೇಳ್ತಾರೆ, ಅವಳನ್ನ ನೋಡೋಕ್ಕೆ 30 ವರ್ಷದವಳ ಥರ ಕಾಣಿಸೋದೇ ಇಲ್ಲ, ಇನ್ನು ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳೆ. ನೀವೇ ನೋಡ್ತಿರಲ್ಲ ಅಂತಿರೋವಾಗ ವಿಶಾಲು, ದೋಷ ಇರೋದ್ರಿಂದ 30 ವರ್ಷ ಆದಮೇಲೆ ಮದುವೆ ಮಾಡ್ತಿರೋದೇನೋ ಸರಿ, ಆದರೆ ಮದುವೆ ಆಗದೇನೆ ಜೀವನದಲ್ಲಿ ಕಷ್ಟ ಆಗ್ಬಿಟ್ರೆ ಆಗ ಅದನ್ನೆಲ್ಲ ನೆನೆಸ್ಕೊಂಡೇನೆ ಬೇಜಾರು ಮಾಡ್ಕೊಂಡಿರ್ಬೇಕಾಗುತ್ತೆ ಅಂತಾರೆ. ಏನು ಹೇಳ್ತೀರಾ ಟೀಚರ್ ಅಂತಿರೋವಾಗ ಹೌದೌದು ಅದು ಸರಿನೇ ಅಂತಾಳೆ ಶಾಂತಿ. ಅದಕ್ಕೇನೆ ಅಲ್ವಾ ನಾವು ಮದುವೆಗೆ ಹುಡುಗನ ಹುಡುಕ್ತಿರೋದು. ನಮಗೆ ಜೋಯಿಸ್ರು ಹೇಳಿದ್ರು ನಿಮ್ಮ ಮಗನಿಗೆ ನೀವು ಹುಡುಗಿ ಹುಡುಕ್ತಿದ್ದೀರಾ ಅಂತ. ಅವ್ರು ಹಾಗಂತಿರೋವಾಗ ಹೌದೌದು ಅಂತಾಳೆ ಶಾಂತಿ. ಬೇರೆ ಇನ್ನೇನಾದರೂ ಹೇಳಿದ್ರಾ ಅಂತ ಕಸ್ತೂರಿ ಕೇಳ್ತಾರೆ. ಇಲ್ಲ ಬೇರೆ ಏನು ಹೇಳಿಲ್ವಲ್ಲ ಅಂತ ಅವ್ರು ಹೇಳ್ತಾರೆ. ಮೊದಲು ಹುಡುಗ ಹುಡುಗಿಗೆ ಇಷ್ಟ ಆಗಲಿ, ನಂತರ ನಾವು ಬೇರೆ ವಿಷಯನ ಮಾತಾಡೋಣ. ಮೊದಲು ನೀವು ಹುಡುಗನ್ನ ಬಂದು ನೋಡಿ ಅಂತಾರೆ. ಆಗ ಅವರು, ಹುಡುಗಿ ಅಪ್ಪ ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನು, ಅದರಿಂದ ಹುಡುಗನ್ಗೆ ಏನೇನು ಮಾಡಬೇಕು ಅದನ್ನೆಲ್ಲ ದೊಡ್ಡದಾಗೆ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ನೀವೇನು ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಆಗ ಶಾಂತಿ, ನನ್ನ ಮಗನೂ ತುಂಬಾನೇ ಓದ್ಕೊಂಡಿದ್ದಾನೆ, ಅವನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತಾಳೆ. ತುಂಬ ಜನ ಅವನನ್ನ ಕೇಳ್ಕೊಂಡು ಬರ್ತಾನೆ ಇದ್ರು. ಶಾಂತಿ ಹಾಗೆ ರೀಲ್ ಬಿಡ್ತಿರೋದನ್ನ ನೋಡಿ ಕಸ್ತೂರಿ ವಿಶಾಲು ಮುಖ ನೋಡ್ತಾಳೆ. ವಿಶಾಲು ಅಂತೇಳಿ ಗದ್ದದ ಮೇಲೆ ಕೈ ಇಟ್ಕೋತಾಳೆ. ಒಬ್ರು ಹೇಳಿದ್ರು ಅವನಿಗೋಸ್ಕರ ದೊಡ್ಡ ಮನೆನೇ ಕೊಡ್ತೀವಿ ಅಂತ ಹೇಳಿದ್ರು, ಇನ್ನೊಬ್ರು 50 ಲಕ್ಷ ರೂಪಾಯಿ ಕಾರ್ ಕೊಡ್ತೀವಿ ಅಂತ ಹೇಳಿದ್ರು. ಆ ಕಾರ್ ಹೆಸರುನ ಏನು ಹೇಳ್ತಾರೆ ಅಂತ ಅಂತಾಳೆ ಶಾಂತಿ. ಕಸ್ತೂರಿ, ಅದ್ರ ಹೆಸರೇನೆ ಅಂತ ಕೇಳ್ತಾಳೆ ಶಾಂತಿ. ಅದ್ರ ಬೆಲೆನೇ ಹೇಳ್ಬಿಟ್ಟಿಯಲ್ಲ, ಮತ್ತೆ ಹೆಸರೇನಕ್ಕೆ ಅಂತಾಳೆ ಕಸ್ತೂರಿ. ನೀನು ಅದ್ರ ಮೇಲೆ ಹೇಳ್ಬೇಕಲ್ಲ, ಅದನ್ನೆಲ್ಲ ಹೇಳ್ಬಿಡು ಅಂತಾಳೆ ಕಸ್ತೂರಿ. ಇನ್ನೊಬ್ರು ಕಾರು ಮನೆ ಎಲ್ಲಾನು ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೊಬ್ರು 200 ಪೌಂಡ್ ಚಿನ್ನನೇ ಕೊಡ್ತೀನಿ ಅಂತ ಹೇಳಿದ್ರು. ಅವಳು ಹಾಗಂತಿರುವಾಗ ಕಸ್ತೂರಿ, ಏನು ಆ ಹುಡುಗಿ ಮನೆಯವರು ಚಿನ್ನದ ಗಣಿಗಾರಿಕೆ ಮಾಡ್ತಿದ್ದಾರಾ ಅಂತಾರೆ ಕಸ್ತೂರಿ. ಏನ್ ಮಾಸ್ಟರ್ 200,000 ಚಿನ್ನ ಅಂತಿದ್ದೀರಲ್ಲ, ಇಂಥ ಕಾಲದಲ್ಲೂ 200,000 ಚಿನ್ನ ಅಂದ್ರೆ ಏನ್ ಸಾಮಾನ್ಯ ವಿಷಯ ಅನ್ಕೊಂಡ ಮಾಸ್ಟರ್ ಅಂತಾರೆ. 2 ಕೋಟಿ ರೂಪಾಯಿ ಆಗುತ್ತೆ ಅಂತ ವಿಶಾಲ್ ಹೇಳ್ತಿರುವಾಗ ಹೌದೌದು ನನ್ನ ಮಗ ತುಂಬಾನೇ ಓದ್ಕೊಂಡಿದ್ದಾನಲ್ಲ, ಅವ್ನು ನೋಡೋಕ್ಕೆ ತುಂಬಾನೇ ಚೆನ್ನಾಗಿದ್ದಾನೆ, ಅವನ ಮುಖದಲ್ಲಿ ಒಳ್ಳೆ ಕಳೆ ಇದೆ. ನನ್ನ ನೋಡಿ ನನ್ನ ಥರನೇ ನನ್ನ ಮಗನು ತುಂಬಾನೇ ಮುದ್ದಾಗಿದ್ದಾನೆ, ಅದಕ್ಕೆ ಅವನನ್ನ ನೋಡಿದ ತಕ್ಷಣನೇ ಇಷ್ಟಪಟ್ಬಿಡ್ತಾರೆ ಎಲ್ಲರೂ. ಶಾಂತಿ ಹಾಗಂತಿರುವಾಗ ಅದ್ರ ಬಗ್ಗೆ ಎಲ್ಲ ನೀವು ಚಿಂತೆನೆ ಮಾಡಬೇಡಿ, ನೀವು ಹೇಳ್ದಂಗೆನೆ ಹೆಣ್ಣಿನ ಕಡೆಯವರು ತುಂಬಾನೇ ಕೊಡ್ತಾರೆ ಹಾಗಂತ ಹೆಣ್ಣಿನ ಮನೆಯವರು ಹೇಳ್ತಿರೋವಾಗ ಅದೆಲ್ಲ ಅವ್ರ ಇಷ್ಟ, ಅವರೇ ಕೊಡ್ತಾರೆ ಅಂತ ನೀವೇ ಹೇಳ್ತಿದ್ದೀರಾ. ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೆ ಅದೇ ರೀತಿ ತಾನೇ ಕೊಡೋದು ಅಂತ ಶಾಂತಿ ಕೇಳ್ತಾಳೆ. ಆಗ ಅವರು, ನಮ್ಮ ಕುಟುಂಬದ ಹೆಣ್ಮಗಳಿಗೆ ಒಳ್ಳೆ ಮನೆ ಸಿಕ್ಕಿದ್ರೆ ಸಾಕು, ಅದನ್ನೇ ನಾವು ಬಯಸೋದು ಅಂತಾರೆ. ನನ್ನ ಮಗನ ಒಂದ್ಸರಿ ಬಂದು ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ ಹಾಗಂತ ಶಾಂತಿ ಹೇಳ್ತಿರೋವಾಗ ಹುಡುಗಿ ಅಮ್ಮ, ಹುಡುಗನ್ ನೋಡೋ ಜವಾಬ್ದಾರಿನೆಲ್ಲನೂ ನನಗೆ ಕೊಟ್ಟಿರೋದು, ನಾನು ಅವ್ರ ಅಮ್ಮನ ಜೊತೆ ಮಾತಾಡಿ ನಂತರ ನಿಮ್ಗೆ ವಿಷಯ ತಿಳಿಸ್ತೀನಿ ಅಂತ ಹುಡುಗಿ ಕಡೆಯವರು ಹೇಳ್ತಾರೆ. ಎಲ್ಲನೂ ಮಾತಾಡ್ಕೊಂಡು ನಂತರ ನೀವು ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬನ್ನಿ ಅಂತ ಶಾಂತಿ ಹೇಳ್ತಾಳೆ. ಸರಿ ನಾವಿನ್ನು ಬರ್ತೀವಿ ಅಂತ ಅವ್ರು ಹೇಳ್ತಿರೋವಾಗ ಇರಿ ಕಾಫಿ ಕುಡ್ಕೊಂಡು ಹೋಗಿ ಅಂತಾಳೆ ಶಾಂತಿ. ಇಲ್ಲ ನಾವು ಸಂಬಂಧ ಸರಿ ಹೋಗೋವರೆಗೂ ಕಾಫಿ ತಿಂಡಿ ಏನು ತಗೊಳ್ಳಲ್ಲ ಅಂತ ಅವರು ಹೇಳಿ ಹೋಗ್ತಾರೆ. ಸರಿ ಬಿಡಿ, ಎಲ್ಲ ಕೂಡ್ ಬಂದರೆ ಹಬ್ದೂಟನೇ ಮಾಡೋಣ ಅಂತಾಳೆ ಶಾಂತಿ. ನಿಮ್ಮ ಮನೆಗೆ ಯಾವಾಗ ಬರಬೇಕು ಅಂತ ಹೇಳಿ ಅವತ್ತೇ ನಾವು ಬರ್ತೀವಿ ಅಂತಾರೆ. ನಾಳೆನೇ ಬನ್ನಿ ಅಂತ ಶಾಂತಿ ಹೇಳ್ತಾಳೆ. ನಾಳೆನೇ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ನಾನು ಆಗಲೇ ಕೇಳಿದೆ ಅಂತಾಳೆ. ಸರಿ, ನಾವು ಅವ್ರ ಜೊತೆ ಮಾತಾಡಿ ವಿಷಯ ತಿಳಿಸ್ತೀವಿ, ನಾವಿನ್ನು ಬರ್ತೀವಿ ಅಂತ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಅವ್ರು ಹೋಗ್ತಿದ್ದಂಗೆನೆ ಕಸ್ತೂರಿ ವಿಶಾಲು ಶಾಂತಿನ ಪ್ರಶ್ನೆ ಮಾಡೋಕ್ಕೆ ರೆಡಿಯಾಗಿರ್ತಾರೆ.
ಏನಿದು ನೀವಿಬ್ರು ನನ್ನನ್ನು ಹಾಗೆ ನೋಡ್ತಿದ್ದೀರಲ್ಲ ಅಂತಾಳೆ ಶಾಂತಿ. ಏನು ಮಾಸ್ಟರ್ ನೀವು ಮನೆ, ಕಾರು, ಚಿನ್ನ, ಅದು ಪೌಂಡ್ಗಟ್ಲೆ ಈಗ ಕೇಳ್ತಿದ್ದೀರಲ್ಲ ಅಂತಾಳೆ ವಿಶಾಲು. ಇದೆಲ್ಲ ಯಾವಾಗ ನಡೀತು ಶಾಂತಿ ಅಂತ ಕಸ್ತೂರಿ ಕೇಳ್ತಾರೆ. ನಡೀತೋ ನಡೀಲಿಲ್ವೋ ಅಂತ ಅವ್ರಿಗೇನೆ ಗೊತ್ತು ಕಸ್ತೂರಿ, ಹಾಗಂತ ಶಾಂತಿ ಹೇಳ್ತಿರೋವಾಗ ಅಲ್ವೇ ಶಾಂತಿ ಈಗಾಗಲೇ ಎಲ್ಲ ನಡೆದ್ಬಿಟ್ಟಿದೆ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲೇ ಅಂತಾರೆ. ಒಂದೊಳ್ಳೆ ಕೆಲಸಕ್ಕೆ ಸುಳ್ಳು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತಾಳೆ ಶಾಂತಿ. ಆಗ ವಿಶಾಲು, ಹಾಗಾದ್ರೆ ಮಾಸ್ಟರ್ ನೀವು ಮಾತಾಡಿದ್ಕೇನೆ ಅವರು ಬಿದ್ದೋಗ್ಬಿಟ್ಟಿರ್ತಾರೆ, ಹಾಗಾದ್ರೆ ಆ ಹುಡುಗಿನ ನಿಮ್ಮ ಮಗನಿಗೆ ಕೊಡೋದು ಬಿಡಿ ಅಂತಾರೆ. ಆಗ ಶಾಂತಿ, ಏನು ಮಾಡೋದು ವಿಶಾಲು, ಈಗೆಲ್ಲ ಸತ್ಯ ನ್ಯಾಯ ಅನ್ಕೊಂಡೋದ್ರೆ ಅದು ಯಾವುದು ಕೆಲಸಕ್ಕೆ ಬರಲ್ಲ ನೋಡು. ಈಗೆಲ್ಲ ಒಡವೆ ತಯಾರಿ ಮಾಡೋವಾಗ ಚಿನ್ನಕ್ಕೆ ತಾಮ್ರನೋ ಹಿತ್ತಾಳೆನೋ ಸೇರಿಸ್ತಾರೆ, ಆಗ ಮಾತ್ರ ಆಭರಣನ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ ನೋಡು, ಅದೇ ರೀತಿನೇ ಇದು ಅಂತಾಳೆ ಶಾಂತಿ. ಕರೆಕ್ಟಾಗಿ ಹೇಳಿದ್ರಿ ಮಾಸ್ಟರ್ ಅಂತ ವಿಶಾಲು ಹೇಳ್ತಿರೋವಾಗ ಏನು ಕಸ್ತೂರಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ನೀನು ಹೇಳ್ತಿರೋದನ್ನ ಕೇಳಿ ನನ್ನ ಕತೆಗೆ ಒಂದು ಐಡಿಯಾ ಬಂತು ಅಂತಾರೆ ಕಸ್ತೂರಿ. ಆ ಕತೆನ ಈಗ ನಾನು ಕಾಶಿನಾಥ್ ಅವ್ರ ಹತ್ರ ಹೋಗಿ ಹೇಳ್ತೀನಿ ಅಂತಾಳೆ. ಹೌದಾ, ಏನು ಐಡಿಯಾ ಅಂತ ಕೇಳ್ತಾರೆ ಶಾಂತಿ. ದುರಾಸೆಗೆ ತಕ್ಕ ಫಲ ಅಂತಾರೆ. ಶಾಂತಿ ಕೋಪ ಮಾಡ್ಕೋತಾಳೆ. ಅವಳ ಹಿಂದೆ ವಿಶಾಲು ನಿಂತ್ಕೊಂಡು ನಗ್ತಾ ಇರ್ತಾಳೆ. ಈ ಕಡೆ ಪ್ರಮೀಳ ಅವರು ಕ್ರಿಶ್ಗೆ ಊಟ ಮಾಡಿಸ್ತಿರ್ತಾರೆ. ಆಗ ಅಲ್ಲಿಗೆ ವಿಶಾಲು ಬರ್ತಾಳೆ. ಕಲ್ಯಾಣಿ ಒಳಗಿದ್ದಾಳೆ, ನಾನು ಅವಳನ್ನ ಕರಿತೀನಿ, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಕಲ್ಯಾಣಿ ವಿಶಾಲು ಅವ್ರು ಬಂದಿದ್ದಾರೆ ನೋಡ್ಬಾ ಅಂತ ಕರೀತಾರೆ. ಯಾವಾಗ ಬಂದ್ರಿ ಆಂಟಿ ಅನ್ಕೊಂಡು ರೋಹಿಣಿ ಬರ್ತಾಳೆ. ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಪ್ರಮೀಳ ಅವ್ರಿಗೆ ವಿಶಾಲು ಹೇಳ್ತಾಳೆ. ಏನು ಅಂತ ವಿಷಯ ಆಂಟಿ ಅಂತ ರೋಹಿಣಿ ಕೇಳ್ತಾಳೆ. ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ಅದಕ್ಕೆ ನಿಮ್ಮ ಅಮ್ಮನ ಕೂತ್ಕೊಬನ್ನಿ ಅಂತ ಕರೆದಿದ್ದು ಅಂತಾಳೆ ವಿಶಾಲು. ಟೀಚರ್ ಮನೋಜ್ಗೋಸ್ಕರ ಹುಡುಗಿ ಹುಡುಕ್ತಿದ್ದಾರೆ, ಈಗಾಗಲೇ ಒಂದು ಸಂಬಂಧನೂ ನೋಡಿದ್ದಾರೆ ಅಂತಾಳೆ. ರೋಹಿಣಿ ಮತ್ತು ಪ್ರಮೀಳಾಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಿ ನೀವು, ಹಾಗಾದರೆ ನನ್ನ ಮಗಳು ಗತಿ ಅಂತ ಪ್ರಮೀಳಾ ಕೇಳ್ತಾರೆ. ಅಮ್ಮ ನೀನು ಸುಮ್ಮನೆ ಇರ್ತೀಯ ಅಂತ ರೋಹಿಣಿ ಕೇಳ್ತಾಳೆ. ಅಲ್ವೇ ಅವರು ಹುಡುಗಿ ಹುಡುಕ್ತಿದ್ದಾರಂತೆ, ನನಗೆ ಭಯ ಆಗ್ತಿದೆ ಅಂತ ಪ್ರಮೀಳಾ ಹೇಳ್ತಾರೆ. ಅವ್ರು ಅಂದ್ಕೊಂಡಂಗೆನೆ ಅಳಿಯಂದ್ರಿಗೆ ಬೇರೆ ಮದುವೆ ಆಗ್ಬಿಟ್ರೆ ನಿನ್ನ ಗತಿ ಏನೇ ಹಾಗಂತ ಪ್ರಮೀಳಾ ಹೇಳ್ತಿರೋವಾಗ ನಾನು ಇದೀನಲ್ಲಮ್ಮ, ರೋಹಿಣಿನ ಹಾಗೆಲ್ಲ ಬಿಟ್ಬಿಡಲ್ಲ ಅಂತ ವಿಶಾಲು ಹೇಳ್ತಾಳೆ. ಆಗ ಪ್ರಮೀಳಾ ಅವರು, ಹಾಗೆಲ್ಲ ಮುಂದೆ ನನ್ನ ಮೊಮ್ಮಗನ ಜೀವನ ನನ್ನ ಮಗಳ ಜೀವನ ಏನಾಗುತ್ತೋ ಅನ್ನೋ ಭಯ ನನಗೆ ಅಂತಾರೆ. ಇವಳು ಅಳಿಯಂದ್ರ ಜೊತೆ ಒಳ್ಳೆ ಜೀವನ ಮಾಡ್ತಿದ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಬೋದು. ಅವ್ರು ಹಾಗಂತ ಅಳ್ತಿರೋವಾಗ ಅಮ್ಮ ಇರೋ ಸಮಸ್ಯೆ ಮಧ್ಯೆ ನೀನು ಬೇರೆ, ಮನೋಜ್ ಅವ್ರನ್ನ ನಾನು ಹಾಗೆಲ್ಲ ಬಿಟ್ಕೊಡಲ್ಲ, ನೀನು ಭಯ ಪಡಬೇಡ ಅಂತಾಳೆ ರೋಹಿಣಿ. ನೀನು ಹೋಗು ಕ್ರಿಶ್ ಜೊತೆ ಇರು ಅಂತಿರೋವಾಗ ಇಲ್ವೇ ಅಂತ ಪ್ರಮೀಳಾ ಹೇಳಕ್ ಬರ್ತಾರೆ. ಹೋಗು ಅಂತ ಹೇಳ್ತಿದ್ದೀನಲ್ಲಮ್ಮ ಅಂತ ರೋಹಿಣಿ ಹೇಳ್ತಾಳೆ. ಇದೆಲ್ಲ ಯಾವಾಗ ನಡೀತು ಆಂಟಿ ಅಂತ ರೋಹಿಣಿ ಶಾಕಿಂದ ಕೇಳ್ತಾಳೆ. ಮಾಸ್ಟರ್ ಜೊತೆಗೆ ಹೆಣ್ಣಿನ ಮನೆಯವ್ರು ಬಂದು ಮಾತಾಡ್ಕೊಂಡೋದ್ರು, ನಾನು ಆಗ ಮಾಸ್ಟರ್ ಜೊತೆನೇ ಇದ್ದೆ ಅಂತಾಳೆ ವಿಶಾಲು. ನನಗೇನೆ ಶಾಕ್ ಆಗ್ಬಿಡ್ತು, ಏನಪ್ಪ ಈ ಥರ ಎಲ್ಲ ನಡೀತಿದೆ ಅಂತ. ಹಾಗಂತ ಅವ್ರು ಹೇಳ್ತಿರೋವಾಗಲೇ ರೋಹಿಣಿ ಕೋಪದಿಂದ ಟೇಬಲ್ನೇ ತಳ್ಳಿಬಿಡ್ತಾಳೆ. ಟೇಬಲ್ ಮೇಲೆ ಲೋಟ ಎಲ್ಲ ಬಿದ್ದೋಗುತ್ತೆ. ನನಗಿನ್ನೂ ಡಿವೋರ್ಸೇ ಕೊಟ್ಟಿಲ್ಲ, ಅದಕ್ಕೂ ಮುಂಚೆ ಮನೋಜ್ಗೆ ಮದುವೆ ಆಗೋಕೆ ಹೇಗೆ ಸಾಧ್ಯ ಆಂಟಿ ಅಂತಾಳೆ ರೋಹಿಣಿ. ಅವ್ರ ಆಸೆ ಅಷ್ಟು ಬೇಗ ನೆರವೇರೋದು ಇಲ್ಲ, ನಾನು ಬಿಡೋದು ಇಲ್ಲ ಅಂತಾಳೆ. ಅವಳು ಹಾಗಂತಿರೋವಾಗ ಮಾತಾಡ್ಕೊಂಡು ಹೋಗಿರೋರು ನೋಡಿದ್ರೆ ಅವರು ತುಂಬಾನೇ ಇಷ್ಟಪಟ್ಟಿದ್ದಾರೆ ಅಂತ ನನಗನ್ನಿಸ್ತಿದೆ, ತುಂಬಾನೇ ದೊಡ್ಡ ಜನ ಅಂತಾನೂ ಗೊತ್ತಾಯ್ತು ಅಂತಾಳೆ ವಿಶಾಲು. ಅವ್ರು ಎಷ್ಟೇ ಆಸ್ತಿ ಅಂತಸ್ತು ಎಲ್ಲನೂ ಇಟ್ಕೊಂಡಿಲ್ಲ ಆಂಟಿ, ನಾನು ಡೈವರ್ಸ್ ಕೊಟ್ಟಾದ್ಮೇಲೆ ತಾನೇ ಅವ್ರಿಗೆ ಮದುವೆ ಮಾಡೋಕ್ಕಾಗೋದು. ನಾನು ಡಿವೋರ್ಸ್ ಕೊಡೋಕ್ಕೂ ಮುಂಚೆ ಅವ್ರೇನಾದರೂ ಮದುವೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರ ಮನೆಯವರೆಲ್ಲ ಜೈಲಿನಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲದೆ ಈ ಥರ ಮಾಡ್ತಿದ್ದಾರೆ ಅವರು, ಇದು ಲೀಗಲ್ ಆಗಿ ದೊಡ್ಡ ತಪ್ಪು ಅಂತಾಳೆ ರೋಹಿಣಿ. ಮಾಸ್ಟರ್ಗೆ ಇದೆಲ್ಲ ಲೆಕ್ಕನೇ ಇಲ್ಲ, ಮನೋಜ್ಗೆ ದೊಡ್ಡ ಶ್ರೀಮಂತರ ಮನೆ ಹೆಣ್ಣನ್ನ ತಂದು ಮದುವೆ ಮಾಡಬೇಕು ಅನ್ನೋದೇ ಅವ್ರ ಆಸೆ, ಅದೇ ಅವ್ರಿಗೆ ಮುಖ್ಯ. ಅದರಿಂದನೇ ಅವ್ರು ಈ ಥರ ಎಲ್ಲ ಮಾಡ್ತಿರೋದು. ಅವ್ರು ಏನು ಹೇಳ್ತಿದ್ರು ಗೊತ್ತಾ, ಡೈವರ್ಸ್ ಆಗಿದ್ದ ಮಾರನೆಗೇನೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರಂತೆ. ಹಾಗಂತ ವಿಚಾರಿ ಹೇಳ್ತಿರುವಾಗ ರೋಹಿಣಿ ಅವ್ರಿಗೆ ಅಷ್ಟು ಸುಲಭವಾಗಿ ಡೈವರ್ಸ್ ಸಿಗೋಕೆ ನಾನಂತೂ ಬಿಡಲ್ಲ ಅಂತಾಳೆ. ಮನೋಜ್ಗೆ ಯಾವ ಮದುವೆನೂ ಆಗಲ್ಲ, ನಾನು ಮದುವೆ ಆಗೋಕ್ಕೂ ಬಿಡಲ್ಲ ಅಂತಾಳೆ. ಈ ಮದುವೆಲ್ಲೊಂದು ಸಮಸ್ಯೆ ಇದೆ ರೋಹಿಣಿ ಅಂತ ವಿಶಾಲು ಹೇಳ್ತಿರೋವಾಗ ಏನದು ಅಂತಾಳೆ. ಮಾಸ್ಟರು ಮನೋಜ್ಗೆ ಮದುವೆ ಆಗಿರೋದನ್ನ ಇನ್ನೂ ಅವ್ರ ಜೊತೆ ಹೇಳೇ ಇಲ್ಲ ಅಂತಾಳೆ ವಿಶಾಲು. ಹೌದಾ ಅಂತಾಳೆ ರೋಹಿಣಿ. ಮಾಸ್ಟರು ಅದನ್ನೆಲ್ಲ ಮುಚ್ಚಿಟ್ಟಿದ್ದಾರೆ, ಇದ್ರ ಬಗ್ಗೆ ಕಸ್ತೂರಿನೂ ಕೇಳಿದ್ರು. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ಅವರು ಮನೋಜ್ನ ಬಂದು ನೋಡಲಿ, ಅವ್ನ ಬಿಸ್ನೆಸ್ನ ನೋಡಿದ್ರೆ ಅವ್ರಿಗೇನೆ ಮನೋಜ್ ಇಷ್ಟ ಆಗ್ತಾನೆ, ಆಮೇಲೆ ಎರಡನೇ ಮದುವೆ ಆಗಿತ್ತು ಅನ್ನೋ ವಿಷಯನ ಹೇಳಿದ್ರೆ ಸಾಕು, ಆಗ ಅವರು ಮೊದಲನೇ ಮದುವೆ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಮಾಸ್ಟರ್ ಹೇಳಿದ್ರು ಅಂತಾಳೆ ವಿಶಾಲು. ಆಗ ರೋಹಿಣಿ, ಮನೋಜ್ ಅವ್ರಿಗೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಟ್ಟಿದ್ದೆ ನಾನು, ಈ ಸಮಾಜದಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿರೋದೇ ನನ್ನಿಂದ. ಇಷ್ಟೆಲ್ಲ ಮಾಡಿರೋ ನನ್ನನ್ನು ಬಿಟ್ಟು ಅವರು ಬೇರೆ ಹುಡುಗಿನ ನೋಡ್ತಾರಂತ ಅವ್ರಿಗೆಲ್ಲ ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇಲ್ಲ ಅಲ್ವಾ. ಹಾಗಂತ ರೋಹಿಣಿ ಹೇಳ್ತಿರುವಾಗ ಅದೆಲ್ಲ ಹೇಗಮ್ಮ ಅವ್ರಿಗೆ ಇರುತ್ತೆ. ಈಗ ನೋಡು, ನಿನ್ನ ಹತ್ರನೇ ತುಂಬ ದುಡ್ಡೇನಾದರೂ ಇದ್ದಿದ್ರೆ ನಿನಗೆ ಈಗಾಗಲೇ ಮದುವೆ ಆಗಿರೋದನ್ನ ಲೆಕ್ಕಕ್ಕೆ ತಗೊಳ್ತಿರ್ಲಿಲ್ಲ ಅವರು. ಈಗ ದುಡ್ಡೇ ತಾನೇ ಎಲ್ಲದಕ್ಕೂ ಅಂತಾಳೆ ವಿಶಾಲು. ನಾನು ಸ್ವಲ್ಪ ಮನೋಜ್ ಅವ್ರನ್ನ ಬದಲಾಯಿಸಿ ನನ್ನ ಕಡೆಗೆ ಹೇಳ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಇವ್ರು ನೋಡಿದ್ರೆ ಅದಕ್ಕೂ ಮುಂಚೆ ಮದುವೆ ಮಾಡಬೇಕು ಅಂತ ಹೋರಾಡ್ತಿದ್ದಾರಲ್ಲ, ಈಗ ನಾನು ಏನು ಆಂಟಿ ಮಾಡಲಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ವಿಶಾಲು, ಹೇಗಿದ್ರೂ ಮದುವೆ ಆಗಬೇಕು ಅಂದರೆ ಟೀಚರ್ ಅವನಿಗೆ ಈಗಾಗಲೇ ಮದುವೆ ಆಗಿದೆ ಅಂತ ಹೇಳಿದ್ರೆ ತಾನೇ ಆಗೋದು ಎಲ್ಲ ಅಂತಾಳೆ. ಮಾಸ್ಟರ್ ಮೊದಲನೇ ಮದುವೆ ವಿಷಯನೆಲ್ಲ ಹೇಳಿದ್ರೆ ಖಂಡಿತ ಅವರು ಈ ಮದುವೆಗೆ ಒಪ್ಕೊಳ್ಳಲ್ಲ ಅಂತಾಳೆ ವಿಶಾಲು.
ಒಂದು ವೇಳೆ ಅವರು ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರೆ ಅಂತ ರೋಹಿಣಿ ಕೇಳ್ತಾಳೆ. ಒಂದು ವೇಳೆ ಒಪ್ಪಿಗೆ ಕೊಟ್ಬಿಟ್ರೆ ಆಮೇಲೆ ನಿನ್ನ ಆಟನ ನೀನು ಸ್ಟಾರ್ಟ್ ಮಾಡ್ಕೊ. ನೀನು ನೇರವಾಗಿ ಹೆಣ್ಣಿನ ಮನೆಗೆ ಹೋಗಿ, ನಾನೇ ಮನೋಜ್ ಅವ್ರ ಹೆಂಡ್ತಿ, ನಾನು ಇನ್ನೂ ಡೈವರ್ಸೇ ಕೊಟ್ಟಿಲ್ಲ, ನಾನು ಕೊಡೋದು ಇಲ್ಲ, ನಾನು ಹೇಳಿದ್ದನ್ನು ಮೀರಿ ಮದುವೆ ಏನಾದರೂ ಮಾಡಿದ್ರೆ ಮನೋಜ್ ಮನೆಯವ್ರ ಜೊತೆ ಸೇರಿ ನೀವೂ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಹೇಳು. ಹಾಗೇನಾದರೂ ನೀನು ಎದುರಿಸ್ತೆ ಅಂತ ಅನ್ಕೋ, ಆಗ ಮದುವೆ ತಾನೇ ಮುರಿದು ಬೀಳುತ್ತೆ ಅಂತಾಳೆ ವಿಶಾಲು. ಆಗ ರೋಹಿಣಿ, ನೀವು ಹೇಳ್ತಿರೋದು ಕರೆಕ್ಟಾಗಿದೆ ಆಂಟಿ, ನಾನು ವೆಯ್ಟ್ ಮಾಡ್ತೀನಿ. ಒಂದು ವೇಳೆ ಅತ್ತೆ ಏನಾದರೂ ನಾನು ಮದುವೆ ಆಗಿರೋದನ್ನ ಮುಚ್ಚಿಟ್ಟು ಮದುವೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂದ್ಕೊಳ್ಳಿ, ನಾನು ಅವ್ರಿಗೆ ಅವಮಾನ ಹೋಗಿ ಮಾಡಿಬಿಡ್ತೀನಿ. ಮನೋಜ್ ನನ್ನವರು, ನನಗೆ ಮಾತ್ರ ಸೀಮಿತ, ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಲ್ಲ ಅಂತಾಳೆ ರೋಹಿಣಿ. ಆಗ ವಿಶಾಲು, ನೀನಿಂಥ ನಿರ್ಧಾರದಲ್ಲೇ ಇರು, ಅಷ್ಟು ಸಾಕು, ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ, ನಾನು ಇದ್ದೀನಿ ನಿನ್ನ ಜೊತೆ. ಅದೇನೇ ಆಗಲಿ ಮನೋಜನು ನಿನ್ನನ್ನು ಜೊತೆ ಸೇರಿಸ್ತೆ, ನಾನಂತೂ ಬಿಡಲ್ಲ ಅಂತಾಳೆ ವಿಶಾಲು. ಅವ್ರೇನಾದರೂ ಮುಂದೆ ಮದುವೆ ಬಗ್ಗೆ ಮುಂದುವರೆದ್ರೆ ನಾನು ನಿನ್ಗೆಲ್ಲಾನು ಹೇಳ್ತೀನಿ, ಧೈರ್ಯವಾಗಿರು ಅಂತಾಳೆ ವಿಶಾಲು. ನಾನು ಇನ್ನು ಬರ್ತೀನಿ ಅಂತ ಹೊರಡ್ತಾಳೆ. ಈ ಕಡೆ ತಾರಾ ತನ್ನ ತಂದೆ ಜೊತೆ ಹಾಸ್ಪಿಟಲ್ನಲ್ಲಿ ಇದ್ರೂ ಮಂಜುನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಮಂಜುನ ನಡವಳಿಕೆ, ಅವನು ಅವಳ ತಂದೆನ ಕಾಪಾಡಿದ್ದು, ಬ್ಲಡ್ ಕೊಟ್ಟಿದ್ದು, ಅವನು ತಲೆ ತಿರುಗಿ ಬಂದು ಬಿದ್ದಿದ್ದು, ನೀರು ಕೊಟ್ಟಿದ್ದು, ಅವನು ಅವಳು ಭುಜದ ಮೇಲೆ ಹೊರಗಿದ್ದು, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ತಾರಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.